25ನೇ ವಯಸ್ಸಿನಲ್ಲಿ ಒಂದು ಹೆಣ್ಣು ಆಕೆ ಏನಾದರೂ ಈ ಥರ ಮಗುವಿಗೆ ಜನ್ಮ ನೀಡುವ ಸಾಧ್ಯತೆಯನ್ನು ನಾವು ನೋಡಿದ್ರೆ 20,000ರಲ್ಲಿ 1 ಆ ಥರದ್ದು ನಡೆಯುವಂಥ ಸಾಧ್ಯತೆ 25ನೇ ವಯಸ್ಸಾಗಿದ್ದಾಗ. 30ಕ್ಕೆ ಬಂದರೆ 10,000ಕ್ಕೆ ಬರುತ್ತೆ. 35 ಅಂತ ಬಂದಾಗ 20ಕ್ಕೆ 1 ಬಂದ್ಬಿಡುತ್ತೆ. 20 ಆ ಥರದ್ದು ಹೆಣ್ಣು ಮಕ್ಕಳಲ್ಲಿ ಒಂದು ಹೆಣ್ಣು ಮಗುವಿಗೆ ಈ ಥರ ಬುದ್ಧಿಮಾಂದ್ಯತೆಯ ಮಗು ಹುಟ್ಟುವ ಸಾಧ್ಯತೆ. ವಯಸ್ಸು ಜಾಸ್ತಿ ಆದಂಗೆ ನಿಮಗೆ ಮಗುವಿಗೆ ಅಬ್ನಾರ್ಮಲಿಟಿ, ಬುದ್ಧಿಮಾಂದ್ಯತೆ ಆಗ್ಬೋದು, ಕಿವಿ ಕೇಳದೇ ಇರೋಂಥದ್ದು, ಮಾತು ಬರದೇ ಇರೋಂಥದ್ದು, ಆಮೇಲೆ ದೇಹದಲ್ಲಿ ನಾನಾ ರೀತಿಯ ನ್ಯೂನ್ಯತೆ ಇರೋಂಥದ್ದು, ಮೈಕ್ರೋಸೆಫಾಲಿ, ತಲೆ ಸಣ್ಣ, ತಲೆ ದಪ್ಪ, ತಲೆಯಲ್ಲಿ ನೀರು ತುಂಬಿಕೊಂಡಿರೋದು ಹೈಡ್ರೋಸೆಫಾಲಿ, ಕಿವಿ ಕೆಳಗಡೆ ಇರುತ್ತೆ, ಸರಿ ಬೆಳವಣಿಗೆ ಆಗಲ್ಲ, ಮೂಗು ಚಪ್ಪಟೆ, ಆಮೇಲೆ ಮುಖನೇ ನೋಡೋಕ್ಕೆ ಗೊತ್ತಾಗುತ್ತೆ ವಿಕಾರ, ದೇಹದ ಒಳಗಡೆ ಹೃದಯದಲ್ಲಿ ತೊಂದರೆ, ಶ್ವಾಸಕೋಶದಲ್ಲಿ ತೊಂದರೆ, ಕರುಳಿನಲ್ಲಿ ತೊಂದರೆ, ಬುದ್ಧಿಮಾಂದ್ಯ ಮಕ್ಕಳಿಗೆ ಜನ್ಮ ನೀಡುವ ಸಾಧ್ಯತೆ ತುಂಬ ಜಾಸ್ತಿ.